ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಕಾವೇರಿ. ಸಿಎಂ ಡಿಸಿಎಂ ಬಣಗಳು ಒಂದ್ ಕಡೆ ಆದ್ರೆ ರಾಜಣ್ಣ ಮತ್ತೊಂದು ರೀತಿಯಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅದು ಏನು ನೀವೇನು? ಅಮಿತ್ ಶಾ ಜೊತೆ ರಾಜಣ್ಣ ಪುತ್ರ ಮೀಟಿಂಗ್. ದೆಹಲಿಯಲ್ಲಿ ನಡೆಯುತ್ತಾ ದೊಡ್ಡ ಗೇಮ್ ಪ್ಲಾನ್. ರಾಜ್ಯದಲ್ಲಿ ಕುರ್ಚಿ ಕಾದಾಟ ಕೋಲಾಹಲ ಎಬ್ಬಿಸಿದೆ. ಒಂದೆಡೆ ಸಿಎಂ ಬಣ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರೆ ಮತ್ತೊಂದೆಡೆ ಡಿಸಿಎಂ ಡಿಕೆಶಿ ಬಣ ದೆಹಲಿ ದಂಡಯಾತ್ರೆ ಮಾಡಿದೆ. ಇದೆಲ್ಲದರ ನಡುವೆ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ನಡೆ ಅಚ್ಚರಿಗೆ ಕಾರಣವಾಗಿದೆ. ಹೌದು, ಕೆಎನ್ ರಾಜಣ್ಣ ಪುತ್ರ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಭೇಟಿಯ ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಈ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಸಮಾಲೋಚನೆ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕ್ರಾಂತಿ ಬಾಂಬ್ ಸಿಡಿಸಿದ್ದ ರಾಜಣ್ಣ ರಣತಂತ್ರ ಏನು? ನವೆಂಬರ್ ಕ್ರಾಂತಿಗೆ ಸಿಗುತ್ತಾ ರಣರೋಚಕ ತಿರುವು? ರಾಜೇಂದ್ರ ಹಾಗೂ ಅಮಿತ್ ಶಾ ಸಭೆ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಗದ್ದಲ ಸೃಷ್ಟಿಸಿದ್ದು, ನವೆಂಬರ್ ಕ್ರಾಂತಿಗೆ ರಣರೋಚಕ ತಿರುವು ಸಿಗಲಿದೆಯಾ ಅನ್ನೋ ಮಾತು ಕೇಳಿಬರುತ್ತಿದೆ. ಸಿಡಿದೆದ್ರ ಕೆಎನ್ ರಾಜಣ್ಣ, ನಾನು 2028ರಲ್ಲಿ ಯಾವ ಪಕ್ಷದ ಧ್ವಜ ಬೇಕಿದ್ರೂ ಹಿಡಿಯಬಹುದು. ಜೆಡಿಎಸ್ ಧ್ವಜ ಹಿಡಿದಿದ್ದಾಗ ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚಿತ್ತು ಎಂದು ಇದೇ ತಿಂಗಳ 13ರಂದು ಬಾಂಬ್ ಸಿಡಿಸಿದ್ರು. ಇದೀಗ ಏಕಾಏಕಿ ಅಮಿತ್ ಶಾ ಜೊತೆ ರಾಜಣ್ಣ ಮಗ ಚರ್ಚೆ ನಡೆಸಿದ್ದಾರೆ. ಅಮಿತ್ ಶಾ ಕರ್ನಾಟಕದ ಬಿಜೆಪಿ ರೆಬೆಲ್ ನಾಯಕರನ್ನೇ ಭೇಟಿಯಾಗಲ್ಲ. ಬಸನಗೌಡ ಯತ್ನಾಳ್ ಭೇಟಿಗೂ ಅವಕಾಶ ಕೊಡಲಿಲ್ಲ. ಆದರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಗ ರಾಜೇಂದ್ರ ಜೊತೆ ಅರ್ಧ ಗಂಟೆ ಚರ್ಚಿಸಿದ್ದಾರೆ. ಕ್ರಾಂತಿ ಕಾಳೆ ಮೊಳಗಿಸಿದ್ದ ರಾಜಣ್ಣ ಚಿತ್ತ ಈಗ ಬಿಜೆಪಿಯತ್ತ ನೆಟ್ಟಿದ್ಯಾ? ಮಂತ್ರಿಗಿರಿ ಕೈತಪ್ಪಿದ ಬೆನ್ನಲ್ಲೇ ಕೆಎನ್ ರಾಜಣ್ಣ ಸಿಡಿದಿದ್ರ ಎಂಬ ಚರ್ಚೆ ನಡೆಯುತ್ತಿದೆ. ಒಬ್ರು ಒಂದು ಬಾಟ ಹಿಡಿದಿಲ್ಲ, ಗಿರಾಕಿಗಳು ಎಲ್ಲ ಒಂದು 100 ಬಾಟ ಹಿಡಿಯೋರು, ಯಾಕೆ ಒಬ್ರು ಹಿಡಿದಿಲ್ಲ. ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನ್ಗೆ ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾಟ ಹಿಡಿಬೇಕು, ಏನ್ ಮಾಡಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರುವಂತ. ನಾನಂತೂ ಇಲ್ಲ, ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನಮಗೇನ ಪ್ರಶ್ನೆ ಇಲ್ಲ. ಸಿಎಂ ಜೊತೆ ಎಂಎಲ್ಸಿ ರಾಜೇಂದ್ರ ಮೀಟಿಂಗ್. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಮೀಟಿಂಗ್ ಬಳಿಕ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಸೇರಿ ಹಲವರು ಸಿಎಂ ಮನೆಗೆ ಭೇಟಿ ನೀಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ನಿವಾಸ ಈಗ ಪವರ್ ಹಾಟ್ ಸೆಂಟರ್ ಆಗಿ ಮಾರ್ಪಟ್ಟಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಕಾವೇರಿ. ಸಿಎಂ ಡಿಸಿಎಂ ಬಣಗಳು ಒಂದ್ ಕಡೆ ಆದ್ರೆ ರಾಜಣ್ಣ ಮತ್ತೊಂದು ರೀತಿಯಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅದು ಏನು ನೀವೇನು? ಅಮಿತ್ ಶಾ ಜೊತೆ ರಾಜಣ್ಣ ಪುತ್ರ ಮೀಟಿಂಗ್. ದೆಹಲಿಯಲ್ಲಿ ನಡೆಯುತ್ತಾ ದೊಡ್ಡ ಗೇಮ್ ಪ್ಲಾನ್. ರಾಜ್ಯದಲ್ಲಿ ಕುರ್ಚಿ ಕಾದಾಟ ಕೋಲಾಹಲ ಎಬ್ಬಿಸಿದೆ. ಒಂದೆಡೆ ಸಿಎಂ ಬಣ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರೆ ಮತ್ತೊಂದೆಡೆ ಡಿಸಿಎಂ ಡಿಕೆಶಿ ಬಣ ದೆಹಲಿ ದಂಡಯಾತ್ರೆ ಮಾಡಿದೆ. ಇದೆಲ್ಲದರ ನಡುವೆ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ನಡೆ ಅಚ್ಚರಿಗೆ ಕಾರಣವಾಗಿದೆ. ಹೌದು, ಕೆಎನ್ ರಾಜಣ್ಣ ಪುತ್ರ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಭೇಟಿಯ ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಈ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಸಮಾಲೋಚನೆ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕ್ರಾಂತಿ ಬಾಂಬ್ ಸಿಡಿಸಿದ್ದ ರಾಜಣ್ಣ ರಣತಂತ್ರ ಏನು? ನವೆಂಬರ್ ಕ್ರಾಂತಿಗೆ ಸಿಗುತ್ತಾ ರಣರೋಚಕ ತಿರುವು? ರಾಜೇಂದ್ರ ಹಾಗೂ ಅಮಿತ್ ಶಾ ಸಭೆ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಗದ್ದಲ ಸೃಷ್ಟಿಸಿದ್ದು, ನವೆಂಬರ್ ಕ್ರಾಂತಿಗೆ ರಣರೋಚಕ ತಿರುವು ಸಿಗಲಿದೆಯಾ ಅನ್ನೋ ಮಾತು ಕೇಳಿಬರುತ್ತಿದೆ. ಸಿಡಿದೆದ್ರ ಕೆಎನ್ ರಾಜಣ್ಣ, ನಾನು 2028ರಲ್ಲಿ ಯಾವ ಪಕ್ಷದ ಧ್ವಜ ಬೇಕಿದ್ರೂ ಹಿಡಿಯಬಹುದು. ಜೆಡಿಎಸ್ ಧ್ವಜ ಹಿಡಿದಿದ್ದಾಗ ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚಿತ್ತು ಎಂದು ಇದೇ ತಿಂಗಳ 13ರಂದು ಬಾಂಬ್ ಸಿಡಿಸಿದ್ರು. ಇದೀಗ ಏಕಾಏಕಿ ಅಮಿತ್ ಶಾ ಜೊತೆ ರಾಜಣ್ಣ ಮಗ ಚರ್ಚೆ ನಡೆಸಿದ್ದಾರೆ. ಅಮಿತ್ ಶಾ ಕರ್ನಾಟಕದ ಬಿಜೆಪಿ ರೆಬೆಲ್ ನಾಯಕರನ್ನೇ ಭೇಟಿಯಾಗಲ್ಲ. ಬಸನಗೌಡ ಯತ್ನಾಳ್ ಭೇಟಿಗೂ ಅವಕಾಶ ಕೊಡಲಿಲ್ಲ. ಆದರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಗ ರಾಜೇಂದ್ರ ಜೊತೆ ಅರ್ಧ ಗಂಟೆ ಚರ್ಚಿಸಿದ್ದಾರೆ. ಕ್ರಾಂತಿ ಕಾಳೆ ಮೊಳಗಿಸಿದ್ದ ರಾಜಣ್ಣ ಚಿತ್ತ ಈಗ ಬಿಜೆಪಿಯತ್ತ ನೆಟ್ಟಿದ್ಯಾ? ಮಂತ್ರಿಗಿರಿ ಕೈತಪ್ಪಿದ ಬೆನ್ನಲ್ಲೇ ಕೆಎನ್ ರಾಜಣ್ಣ ಸಿಡಿದಿದ್ರ ಎಂಬ ಚರ್ಚೆ ನಡೆಯುತ್ತಿದೆ. ಒಬ್ರು ಒಂದು ಬಾಟ ಹಿಡಿದಿಲ್ಲ, ಗಿರಾಕಿಗಳು ಎಲ್ಲ ಒಂದು 100 ಬಾಟ ಹಿಡಿಯೋರು,
ಯಾಕೆ ಒಬ್ಬರು ಹಿಡಿದಿಲ್ಲ. ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನಗೆ ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾವುಟ ಹಿಡಿಬೇಕು, ಏನ್ ಮಾಡಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರುವಂತ. ನಾನಂತೂ ಇಲ್ಲ, ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನ ಪ್ರಶ್ನೆ ಇಲ್ಲ. ಸಿಎಂ ಜೊತೆ ಎಂಎಲ್ಸಿ ರಾಜೇಂದ್ರ ಮೀಟಿಂಗ್. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಮೀಟಿಂಗ್ ಬಳಿಕ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಸೇರಿ ಹಲವರು ಸಿಎಂ ಮನೆಗೆ ಭೇಟಿ ನೀಡಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯ ನಿವಾಸ ಈಗ ಪವರ್ ಹಾಟ್ ಸೆಂಟರ್ ಆಗಿ ಮಾರ್ಪಟ್ಟಿದೆ. ಪೊಲಿಟಿಕಲ್ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಪವರ್ ಪಾಲಿಟಿಕ್ಸ್ ಕಾವೇರಿದೆ. ಸಿಎಂ ಡಿಸಿಎಂ ಬಣಗಳು ಒಂದ್ ಕಡೆ ಆದ್ರೆ ರಾಜಣ್ಣ ಮತ್ತೊಂದು ರೀತಿಯಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಅದು ಏನು ನೀವೇನು? ಅಮಿತ್ ಶಾ ಜೊತೆ ರಾಜಣ್ಣ ಪುತ್ರ ಮೀಟಿಂಗ್. ದೆಹಲಿಯಲ್ಲಿ ನಡೆಯುತ್ತಾ ದೊಡ್ಡ ಗೇಮ್ ಪ್ಲಾನ್. ರಾಜ್ಯದಲ್ಲಿ ಕುರ್ಚಿ ಕಾದಾಟ ಕೋಲಾಹಲ ಎಬ್ಬಿಸಿದೆ. ಒಂದೆಡೆ ಸಿಎಂ ಬಣ ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರೆ, ಮತ್ತೊಂದೆಡೆ ಡಿಸಿಎಂ ಡಿಕೆಶಿ ಬಣ ದೆಹಲಿ ದಂಡಯಾತ್ರೆ ಮಾಡಿದೆ. ಇದೆಲ್ಲದರ ನಡುವೆ ಕೆಎನ್ ರಾಜಣ್ಣ ಪುತ್ರ ಎಂಎಲ್ಸಿ ರಾಜೇಂದ್ರ ನಡೆ ಅಚ್ಚರಿಗೆ ಕಾರಣವಾಗಿದೆ. ಹೌದು, ಕೆಎನ್ ರಾಜಣ್ಣ ಪುತ್ರ ದೆಹಲಿಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿ ಮಾಡಿದ್ದಾರೆ. ಆ ಭೇಟಿಯ ಎಕ್ಸ್ಕ್ಲೂಸಿವ್ ಫೋಟೋ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯವಾಗಿದೆ. ಈ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಸಮಾಲೋಚನೆ ನಡೆಸಿದ್ದಾರೆ ಎಂದು ಹೇಳಲಾಗುತ್ತಿದೆ. ಕ್ರಾಂತಿ ಬಾಂಬ್ ಸಿಡಿಸಿದ್ದ ರಾಜಣ್ಣ ರಣತಂತ್ರ ಏನು? ನವೆಂಬರ್ ಕ್ರಾಂತಿಗೆ ಸಿಗುತ್ತಾ ರಣರೋಚಕ ತಿರುವು? ರಾಜೇಂದ್ರ ಹಾಗೂ ಅಮಿತ್ ಶಾ ಸಭೆ ಸುದ್ದಿ ರಾಜ್ಯ ರಾಜಕಾರಣದಲ್ಲಿ ಗದ್ದಲ ಸೃಷ್ಟಿಸಿದ್ದು, ನವೆಂಬರ್ ಕ್ರಾಂತಿಗೆ ರಣರೋಚಕ ತಿರುವು ಸಿಗಲಿದೆಯಾ ಅನ್ನೋ ಮಾತು ಕೇಳಿಬರುತ್ತಿದೆ. ಸಿಡಿದೆದ್ರ ಕೆಎನ್ ರಾಜಣ್ಣ, ನಾನು 2028ರಲ್ಲಿ ಯಾವ ಪಕ್ಷದ ಧ್ವಜ ಬೇಕಿದ್ರೂ ಹಿಡಿಯಬಹುದು. ಜೆಡಿಎಸ್ ಧ್ವಜ ಹಿಡಿದಿದ್ದಾಗ ಕಾಂಗ್ರೆಸ್ ಸಂಪೂರ್ಣ ನೆಲಕಚ್ಚಿತ್ತು ಎಂದು ಇದೇ ತಿಂಗಳ 13ರಂದು ಬಾಂಬ್ ಸಿಡಿಸಿದ್ರು. ಇದೀಗ ಏಕಾಏಕಿ ಅಮಿತ್ ಶಾ ಜೊತೆ ರಾಜಣ್ಣ ಮಗ ಚರ್ಚೆ ನಡೆಸಿದ್ದಾರೆ. ಅಮಿತ್ ಶಾ ಕರ್ನಾಟಕದ ಬಿಜೆಪಿ ರೆಬೆಲ್ ನಾಯಕರನ್ನೇ ಭೇಟಿಯಾಗಲ್ಲ. ಬಸನಗೌಡ ಯತ್ನಾಳ್ ಭೇಟಿಗೂ ಅವಕಾಶ ಕೊಡಲಿಲ್ಲ. ಆದರೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಮಗ ರಾಜೇಂದ್ರ ಜೊತೆ ಅರ್ಧ ಗಂಟೆ ಚರ್ಚಿಸಿದ್ದಾರೆ. ಕ್ರಾಂತಿ ಕಾಳೆ ಮೊಳಗಿಸಿದ್ದ ರಾಜಣ್ಣ ಚಿತ್ತ ಈಗ ಬಿಜೆಪಿಯತ್ತ ನೆಟ್ಟಿದ್ಯಾ? ಮಂತ್ರಿಗಿರಿ ಕೈತಪ್ಪಿದ ಬೆನ್ನಲ್ಲೇ ಕೆಎನ್ ರಾಜಣ್ಣ ಸಿಡಿದಿದ್ರ ಎಂಬ ಚರ್ಚೆ ನಡೆಯುತ್ತಿದೆ. ಒಬ್ರು ಒಂದು ಬಾವುಟ ಹಿಡಿದಿಲ್ಲ, ಗಿರಾಕಿಗಳು ಎಲ್ಲ 100 ಬಾವುಟ ಹಿಡಿಯೋರು, ಯಾಕೆ ಒಬ್ರು ಹಿಡಿದಿಲ್ಲ. ಅದೇ ನನ್ಗೆ ಆಶ್ಚರ್ಯ ಆಗ್ಬಿಡುತ್ತೆ. ನನಗೆ ಅದಿರ್ಲಿ, ನೋಡೋಣ ಮುಂದಕ್ಕೆ ಯಾವ ಬಾವುಟ ಹಿಡಿಬೇಕು, ಏನ್ ಮಾಡಬೇಕು ಅವೆಲ್ಲ ತೀರ್ಮಾನ ನೀವು ಮಾಡಿರುವಂತ. ನಾನಂತೂ ಇಲ್ಲ, ಯಾಕೆ ನಾನು ಎಲೆಕ್ಷನ್ ನಿಲ್ಲಲ್ಲ ಅಂದ್ಮೇಲೆ ನನಗೇನ ಪ್ರಶ್ನೆ ಇಲ್ಲ. ಸಿಎಂ ಜೊತೆ ಎಂಎಲ್ಸಿ ರಾಜೇಂದ್ರ ಮೀಟಿಂಗ್. ದೆಹಲಿಯಲ್ಲಿ ಅಮಿತ್ ಶಾ ಜೊತೆ ಮೀಟಿಂಗ್ ಬಳಿಕ ಎಂಎಲ್ಸಿ ರಾಜೇಂದ್ರ ರಾಜಣ್ಣ ಸೇರಿ